ಎದ್ದಿರೋ ಮಕ್ಕ ಹಂಗೆ ಇದೆ, ಆವಾಗಲೇ ಶೂಟಿಂಗ್ ಸ್ಟಾರ್ಟ್. ನಾವು ಕಣ್ಣು ಬಿಟ್ರೆ ಕೋಲಾರ, ಕಣ್ಣು ಮುಚ್ಚಿದ್ರೆ ಕನಕಪುರ. ಇನ್ನ ಮಕ್ಕದಲ್ಲಿ ಇನ್ನು ಎದ್ದಿರೋದು ಹಂಗೆ ಇದೆ, ಆಗ್ಲೇ ಶೂಟಿಂಗ್ ಸ್ಟಾರ್ಟ್. ಯಾಕೆ ಬಾಯಿ ಮುಚ್ಕೋತಿದ್ದೆ, ಸ್ಮೆಲ್ ಬಂದಿರುತ್ತೆ? ನನ್ ನೋಡಿಲ್ವ ನೀವು? ಸುಳ್ಳು ಹೇಳ್ಬೇಡಿ. ಸೊ ಬಸ್ ಸ್ಟಾರ್ಟ್ ಆಯ್ತು, ಮಾರ್ನಿಂಗ್ ಡೋಸು. ನೀವು ನನ್ ನೋಡಿಲ್ವಾ? ಚಿಕ್ಕಪೇಟೆಗೆ ಹೋಗ್ಬೇಕಂದ್ರೆ ನಾವು ಮೆಟ್ರೋದಲ್ಲಿ ಬಿಟ್ರೆ ಇನ್ಯಾವ ಮಾರ್ಗನೂ ಇಲ್ಲ. ಸೊ ಅದಕ್ಕೆ ಒಂದು ಲಾಂಗ್ ವಾಕಿಂಗ್. ನೈಟ್ ನಾನು 3 ಗಂಟೆಗೆ ಓಡಾಡಿದ್ರು ಸಿಗ್ನಲಲ್ಲಿ ವೆಯ್ಟ್ ಮಾಡಬೇಕು, ಇಲ್ಲ ಅಂದರೆ ಕಾಸ್ಟ್ಲಿ ಫೋಟೋಗಳು ಬರ್ತವೆ ಫೋನ್ಗೆ. ಜಯನಗರ ಹತ್ರ ಸ್ವಲ್ಪ ಮೆಟ್ರೋ ಸ್ಲೋ ಡೌನ್ ಆಗಿತ್ತು, ಯಾಕಂದರೆ ಕರೆಂಟ್ ಇರಲ್ವಂತೆ ಅಲ್ಲಿ. ಕಸ ಹೊಡಿಗೆ ಮಡಿಕೋತಾರೆ ನನ್ನ ಮಗನೇ, ಹೊಡೆದು ನೇತಾಕ್ಬಿಟ್ಟವ್ರು ಪಾಪ. ಬೆಳಗ್ಗೆನೆ ಪಾನ್ ಬೇಡ. ಓಹೋ ಎಲ್ಲ ಬಲೆ ಜಾಸ್ತಿ. ಚಿಕ್ಕಪೇಟೆ ಫುಡ್ ಎಲ್ಲ ನಾಯಿಗೆ. ಸುದರ್ಶನ್ ಸಿಲ್ಕ್ ಹೌಸ್ ಇದೆಯಲ್ಲ, ಸುದರ್ಶನ ಅದು? ಹಾಂ, ಸುದರ್ಶನ್ ಸಿಲ್ಕ್ ಹೌಸ್ ತಾನೇ ಅದು. ಆ ರೋಡ್ಗೆ ಹೋಗ್ತಾ ಇರೋದು ಇವಾಗ. ಪೇಟೆನಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಪಾಟ್ ಇದು, ಫುಲ್ಲು ಜೋರಾಗಿ ನಡೀತಿದೆ. ಇವತ್ತು ಮಂಗಳವಾರ ಅಂತ ಚಿಕ್ಕಪೇಟೆಯಲ್ಲಿ ನೋಡಿ ಜನಗಳೇ ಕಡಿಮೆ ಆಗಿಬಿಟ್ಟಿದ್ದಾರೆ ಇವತ್ತು. ಜಾಸ್ತಿ ಜನ ಇಲ್ಲ, ಫುಲ್ ಖಾಲಿ ಇದೆ. ಈ ಥರ ನೋಡೇ ಇರಲಿಲ್ಲ ನಾನು. ಮಂಗಳವಾರ ಅಂತಲ್ಲ ಕಣೋ, ಚಿಕ್ಕಪೇಟೆ ಓಪನ್ ಆಗಿದೆ 10 ಗಂಟೆ ಮೇಲೆ. ಟೈಮ್ ಇವಾಗ ಎಷ್ಟು? 10 ಗಂಟೆನೇ ಕಾಣೋ ಟೈಮ್ ಈಗ. ಸೊ ಇದು ಬಂದು ಚಿಕ್ಕಪೇಟೆಯಲ್ಲಿರೋ ಹೋಲ್ಸೇಲ್ ಶಾಪು. ಪ್ರತಿಯೊಬ್ಬ ರೀಟೇಲರ್ಸು ಮೆಜಾರಿಟಿ ಇಲ್ಲೇ ಪರ್ಚೇಸ್ ಮಾಡೋದು. ಇಲ್ಲೆಲ್ಲ ಹೆಂಗೆ ಅಂದರೆ ಪೀಸ್ ಎಲ್ಲ ಇಲ್ಲ, ಬಂಡಲ್ಸ್ ಎಲ್ಲ ಸೈಜಲ್ಲಿ ಬಂಡಲ್ಸ್ನ ಪರ್ಚೇಸ್ ಮಾಡೋದು. ಇದು ನನ್ನ ಒಂದು 10th ಟೈಮ್ ಇರಬೇಕು ಮೋಸ್ಟ್ಲಿ ಪ್ರಮೋಷನ್ ಇದೆ ಈ ಶಾಪ್ಗೆ. ಪ್ರತಿ ಸರಿನೂ ಒಳ್ಳೊಳ್ಳೆ ರೀಚ್ ಹೋಗಿದೆ ಇದು. ಇದರಲ್ಲಿ ಇಷ್ಟೆಲ್ಲ ಕಲೆಕ್ಷನ್ಸ್ ಇದೆ. ಇವ್ರ ಹತ್ರ ಸ್ಟಾರ್ಟಿಂಗ್ ಪ್ರೈಸು 10 ರೂಪಾಯಿಂದ ಸ್ಕಾಫ್ಗಳಂತೆ. ಈ ಥರ ಒಂದು ಶಾಪ್ ಇದು. ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ತಗೊಬೇಕು. ಇದನ್ನು ಶೂಟ್ ಮಾಡೋಕ್ಕೆ ಆ್ಯಂಡ್ ಪ್ರಮೋಟ್ ಮಾಡೋಕ್ಕೆ ನಾವು ಬಂದಿದ್ದೀವಿ. ಎಲ್ಲ ಇಲ್ಲೂ ಸ್ಟಾಕ್ ಇದೆ ಎಲ್ಲ ಕಡೆ. ದಿಸ್ ಈಸ್ ಜಸ್ಟ್ ಶೋಕೇಸ್ ಮಾಡೋಕ್ಕಿರೋಂಥ ಶೋರೂಮು. ಇವ್ರದ್ದು ಗೋಡನ್ಸ್ಗಳಿನ್ನ ಬೇಜಾನಿರುತ್ತೆ. ಫುಲ್ ಬಲ್ಕಲ್ಲಿ ಪರ್ಚೇಸ್ ಮಾಡೋರಿಗೆ ವುಮೆನ್ಸ್ ವೇರ್ಸ್ ಮಾತ್ರ. ಮೆನ್ಸ್ ವೇರ್ಗೆ ಬೇರೆ ಇದೆ, ಇನ್ನೊಂದು ಪಾಪ್ 7 ಅಂತ. ಇಲ್ಲಿ ಬರೀ ಸಿಗೋದಲ್ಲ ವುಮೆನ್ಸ್ ವೇರ್ ಅಷ್ಟೇ. ಇವನು ನೀರು ಕುಡಿದಿರೋ ಪ್ರಮೋಷನ್ ಮಾಡೋಕ್ಕೆ ಬಂದವನು ಇಲ್ಲಿ. ಎದ್ದೆದ್ದಂಗೆ ಹಂಗೇನೆ ಮಗದಲ್ಕ ಬಂದಿರೋದಷ್ಟೇ. ಯಾರು? ನಾನು. ನೀನು ಸ್ನಾನ ಮಾಡಿದ್ಯಾ? ಹಾಂ, ಇಲ್ಲಿ ಒಬ್ಬರು ಓನರ್ ಇದ್ದಾರೆ, ಅವ್ರಿಗೆ ವೆಯ್ಟಿಂಗ್. ಕ್ಯಾಮ್ರಾ ಅಲ್ಲಿ ನೋಡಿ ಹೇಳೋಕ್ಕಾದ್ರೆ ಹಂಗೆ ಲಾಕ್ ಹಾಕೋಗ್ಬಿಡ್ತಾರೆ. ಮಿಸ್ ಆದರೆ ಜೋಡೇಟೆ. 1300 3 ಪೀಸ್ ಸೆಟ್ಟು. ನಮ್ಮ ರಾಗೇಶ್ ಅವರು ಇವಾಗ ಬಟ್ಟೆ ಪರ್ಚೇಸ್ ಮಾಡಿ ವುಮೆನ್ಸ್ ಅಂಗಡಿ ಓಪನ್ ಮಾಡ್ತಾರಂತೆ ಇವರು ಆರ್ ಆರ್ ನಗರದಲ್ಲಿ. ಹಾಯ್ ಸರ್. ಹಲೋ. ವುಮೆನ್ಸ್ ಶಾಪ್ ಓಪನ್ ಮಾಡ್ತಾರಂತೆ. ಎಲ್ಲ ಹೆಂಗಿದೆ ಸರ್ ಕಲೆಕ್ಷನ್ಸ್ ಇಲ್ಲಿ? ಸೂಪರ್ ಸರ್, ಸೂಪರ್, ಮಾರ್ಬಲಸ್, ಫ್ಯಾಂಟಾಸ್ಟಿಕ್. ಅಂದರೆ ವುಮೆನ್ಸ್ ಮಾತ್ರ ಹಾಕ್ತಾರೆ, ಜೆಂಟ್ಸು ಹಾಕ್ತಾರೆ ಇದನ್ನ? ಇನ್ನೂ ಗ್ರೂ ಕೊಡ್ತೀವಿ. ಚೆನ್ನಾಗಿದ್ದೀರಾ ರಘು? ಸೂಪರ್ ಆಗೈತೆ. ನೀನು ತಗೋತಿದ್ಯಾ? ನನಗೆಲ್ಲ ಏನೇನು ತೋರಿಸ್ಬೇಕೋ ಎಲ್ಲ ಒಟ್ಟಿಗೆ ಒಂದು ಪ್ಲೇಸ್ ಮಾಡಿ ಆಮೇಲೆ ಎಕ್ಸ್ಪ್ಲೇನ್ ಮಾಡೋ ಥರ ಮಾಡೋದು. ಶಾಪ್ ನೇಮ್ ಒಂದು ಮಹಾಲಕ್ಷ್ಮಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ, ಚಿಕ್ಕಪೇಟೆಯಲ್ಲಿ ಲೊಕೇಟ್ ಆಗಿರೋದು. ಸ್ಟಾರ್ಟ್ ಆಗೋ ಸರ್. ಸರಿ, ಮತ್ತೆ ಎಲ್ಲ ಪ್ಯಾಕ್ ಮಾಡಿಬಿಡಿ. ನೀವು ಕೂಡ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಮೇಲ್ಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಸದ್ಯಕ್ಕೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಹೌದು, ಖಂಡಿತ. ರಾಗೇಶ್ ಪಾರ್ಟ್ ಆಫ್ ವಿಡಿಯೋ ಮುಗಿದಿದೆ, ಇವಾಗ ನಮ್ಮ ಪಾರ್ಟ್ ಸ್ಟಾರ್ಟ್ ಆಗಿದೆ. ಹೆಂಗನ್ಸುತ್ತೆ ಬ್ರೋ? 60, 70, 80, 100, 140 ನೋಡಿ. ಜಸ್ಟ್ 10 ರೂಪಾಯಿಂದ ಸ್ಟಾರ್ಟ್. 2 ಪೀಸ್ ಸೆಟ್ ನೋಡ್ತೀರಾ, ಬರೀ 150 ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ. ಜಸ್ಟ್ 150 ರೂಪಾಯಿ ಅಷ್ಟೇ. 11:24 ನೆಕ್ಸ್ಟ್ 1 o'clockಗೆ. ಸೊ ಫೈನಲಿ ಚಿಕ್ಕಪೇಟೆನಲ್ಲಿ ಇವಾಗ ಶೂಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಬನ್ನರ್ಘಟ್ಟ ಹತ್ರ ಇರೋ ಒಂದು ಅಲಾಯ್ಸ್ ಅಂಗಡಿಗೆ ಹೋಗೋಣ. ಅಲ್ಲೇನಿದೆ ಆಫರ್ಸ್ ಅಂತ ಚೆಕ್ ಮಾಡೋಣ, ಅಲ್ಲಿ ಸಿಗೋಣ. ಬಾಯ್. ಹಲೋ ಚಾನಲ್. ಇವಾಗಾದ್ರೇಳಿ ನೀವು ನನ್ನ ನೋಡಿದ್ದೀರಾ ತಾನೆ? JP ನಗರಲ್ಲಿರೋ ಶ್ರೀ ಬಸವೇಶ್ವರ ರೋಟಿ ಮನೆ ಅಂತ. ಸೊ ಶರಣು ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ನಾನು ಯೂಶ್ವಲಿ ಮೊಸರು ಹಾಕೊಳ್ಳೋದು ಜಾಸ್ತಿ. ಮೊಸರು ಕಲಿಸ್ಬಿಟ್ರೆ ಸೂಪರ್. ಬುಷ್ಟಾನ್ನ ಭೋಜನ ಎಲ್ಲ ಕಲಸಿ ನೆಕ್ಸ್ಟ್ ಲೆವೆಲ್. ಸೇಮ್ ಮನೆ ಊಟ. 80 ರೂಪೀಸ್ಗೆ ಮನೆ ಊಟ ನಮ್ಮ JP ನಗರಲ್ಲಿ. ಏನಂತೀರಾ? 240. ಓಕೆ, ಚೇಸನ ಆಗಿದೆ. ಡನ್, ಥ್ಯಾಂಕ್ ಯು. ಸೂಪರ್ ಆಗಿತ್ತು. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ಅಲ್ಲಿ JP ನಗರ ಸಿಗ್ನಲ್ಲು ಅಪೋಸಿಟಲ್ಲೇ ಶ್ರೀ ಬಸವೇಶ್ವರ ರೊಟ್ಟಿ ಮನೆ ಅಂತ. ಸೊ ಪಾಸ್ಟ್ ಒಂದು 3 ಇಯರ್ಸಿಂದ ಎಲ್ಲ ಎತ್ಕೊಂಡಿದ್ಯಾ? ಪಾಸ್ಟ್ ಒಂದು 3 ಇಯರ್ಸಿಂದ ಇವರು ನಡೆಸ್ಕೊಂಡು ಬರ್ತಾರೆ ಇಲ್ಲಿ. ತುಂಬ ಚೆನ್ನಾಗಿದೆ, ನೈಸ್ ಫುಡ್ಡು. ಇನ್ಮೇಲೆ JP ನಗರದಲ್ಲಿ ನಾವು ಇಲ್ಲೇ ಇರೋದ್ರಿಂದ ಇಲ್ಲೇ ಬಂದು ಟ್ರೈ ಮಾಡ್ತೀನಿ ಫುಡ್ಗಳನ್ನ. ಇನ್ಮೇಲೆ ಆ್ಯಸ್ ಎ ರೆಕಗ್ನೈಸ್ ಆಗಿರೋ ಒಬ್ಬ ಇನ್ಫ್ಲೂಯೆನ್ಸರ್ ಕೈಯಲ್ಲೇ ಬೆಳೆಯೋಕ್ಕಾಗ್ತಾಯಿಲ್ಲ ಅಂದರೆ ಗೈಸ್ ನೀವೆಷ್ಟು ಸ್ಟ್ರಗಲ್ ಪಡಬೇಕು ಅಂತ
ಯೋಚನೆ ಮಾಡಿ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಈಗಿನ ಕಾಲದಲ್ಲಿ ಬೆಳಿಬೇಕಂದ್ರೆ. ಒಡೆಯ ಬಿಸಿಲಿಗೆ ರಾಜ್ಕುಮಾರ್ ಅವರು ಬಿಸ್ಲರಿ ವಾಟ್ರು, ಶುಗರ್ ಕೇನ್ ಜ್ಯೂಸು, ಒಂದು ಹಂಗೆ ಶುಗರ್ ಕೇನ್ ಜ್ಯೂಸು. ಕಾನ್ಸೆಪ್ಟ್ ಏನಂದರೆ ಇಲ್ಲಿ ಬೊಂಬಾಟ್ ಭೋಜನ ಸಿಹಿ ಕೈ ಚೆಂದವ್ರು ಬಂದಿದ್ದಾರಂತೆ. ಜ್ಯೂಸ್ ಇದೆಲ್ಲ ಹಿಂದಿಯವರವ್ರೆ, ಹಂಗೆ ಮಕ್ಕಳು ಮಂದಿ ಫಲ ಅಲ್ಲೆಲ್ಲ ನೀರು ಥರ ಇತ್ತು. ಗೊತ್ತಿಲ್ಲ. ಎಷ್ಟು ಚೆನ್ನಾಗೈತೆ ಆಪ್ಷನು. ಈ ಫ್ರೇಮಲ್ಲೂ ನಾನೇ ಕಾಣ್ತಾ ಇದ್ದೀನಿ, ಈ ಫ್ರೇಮಲ್ಲೂ ನಾನು ತೋರಿಸ್ತಾ ಇದ್ದೀನಿ. ಹೆಂಗೆ ಇಲ್ಲಿ ತೋರಿಸೋದು, ಇಲ್ಲಿ ಕಾಣಿಸೋದು. ಈ ಚಿಂಟೋ ಸಿಗೋಣ ನೆಕ್ಸ್ಟ್ ಯಾವ್ದಾರ ಕಂಟೆಂಟ್ ಮಾಡಿದಾಗ ಸಿಗೋಣ. ಬಾಯ್. ಏನಾ ಇವಾಗ ಅಲ್ಲಿ ಕಬ್ಬುನ್ ಜ್ಯೂಸ್ ಕುಡಿದ್ವಲ್ಲ, ಬುಲೇ ಬೇಜಾರಾಗೋಯ್ತಪ್ಪ. 70 ರೂಪಾಯಿ 25 ರೂಪಾಯಿ ಅಂತ ಕಬ್ಬುನ್ ಜ್ಯೂಸ್. 250 ml, 10 mlಗೆ ₹1 ಲೆಕ್ಕಾಚಾರ. 25 ರೂಪಾಯಿ 250 mlಗೆ. ಸೊ ಅಂತ ಮಜಾ ಇರಲಿಲ್ಲ. ಹಿಂಗೆ ನೋಡಿ ಬನ್ನರ್ಘಟ್ಟದಲ್ಲಿ ರೋಡು, ನಾನು ಚಿಕ್ಕ ವಯಸ್ಸಿಂದ ಓಡಾಡ್ತಾ ಇದ್ದೀನಿ ರೋಡಲ್ಲಿ. ಚಿಕ್ಕ ವಯಸ್ಸಿಂದ ಹೀಗೆ ಇದೆ. ಚಿಕ್ಕ ವಯಸ್ಸಿಂದ ಇನ್ನೂ ಚಿಕ್ಕದಾಗಿ ಆಯ್ತೈತೆ. ಏನು ಆಫ್ ರೋಡ್ ಇದೆಲ್ಲ, ಎಲ್ಲ ಕಂಪ್ಲೀಟ್ ಆಫ್ ರೋಡ್ ಇದೆ ಇಲ್ಲಿ. ಹೂವಾ ಬಿದ್ದೋದೆ. ಹೋಗೋಣ ಇಲ್ಲಿ ನೋಡಿ, ಆಫ್ ರೋಡ್ ತೋರಿಸು ನೋಡೋ ಹಂಗೈತೆ. ನಾವು ಲೇ ಲದಾಖ್ಗೆಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ನಾನು ಲೇ ಲದಾಖ್ ಹೋಗಿ ದುಡ್ಡು ವೇಸ್ಟ್ ಮಾಡಿದೆ. ಇಲ್ಲಿಗೆ 4 ಸಲ ಬಂದುಬಿಟ್ಟಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕೋಗ್ಬಿಟ್ಟಿರೋದು. ಸಾಯ್ತಾ ಅಂದ್ಕೊಂಡ್ರಿ ಇವನು ಬೇವರ್ಸಿ. ನನ್ನ ಅಲಾಯಿ ಶಾಪ್ ಬಂದಿಲ್ಲ, ಐತಲ್ಲ ಇದೇನೆ ಇದೆ ಅಲಾಯಿ ಶಾಪು. ನೋಡಿ ಮೋಸ್ಟ್ಲಿ ಇದೇ ಇರಬೇಕು, ಲೊಕೇಶನ್ ಇದೆ ಕಳಿಸೋರು ಅವರು. ಬಾ ನೋಡೋಣ ಒಳಗಡೆ. ಟೈರ್ಸ್ ಮತ್ತು ಅಲಾಯ್ಸ್ ಎರಡೇ ಅಲ್ವಾ? ಅಲಾಯ್ಸ್ ಎಷ್ಟು ಮೇನ್ ಇಲ್ಲ, ಟೈರ್ಸ್ ಮಾತ್ರ. ಓಕೆ. ಯಾಕಂದ್ರೆ ಆಕ್ಸೆಸರೀಸ್ ಅಂತ ಹಾಕಿದ್ರಲ್ಲ ಈಚೆಗಡೆ, ಅದಕ್ಕೆ ಶಾಕ್ ಆಯ್ತು. ಆಕ್ಸೆಸರೀಸ್ ನಾವು ಮುಂಚೆ ಮಾಡ್ತಾ ಇದ್ದು ಫಸ್ಟಲ್ಲಿ. ನಿಮ್ಮ ಹತ್ರ ಶಾಬಾಜ್ ಇದೆ ಅಲ್ವಾ? ಶಾಬಾಜ್. ಅವರು ಫಸ್ಟ್ ಇಲ್ಲೇ ಕೆಲಸ ಮಾಡ್ತಾ ಇದ್ರು. ಹೌದಾ? ಓಕೆ. ಆಲ್ ಬ್ರ್ಯಾಂಡ್ಸು ಮೇನ್ ಡೀಲರ್ಶಿಪ್. ಓಕೆ, ಮೇನ್ ಡೀಲರು. ಎಲ್ಲದಕ್ಕೂ ಮೇನ್ ಡೀಲರ್. ಡೀಲರ್ಶಿಪ್. ಓಕೆ. ಸೊ ನಮ್ಮ 3 ಬ್ರಾಂಚಸ್ ಇದೆ. ಇಲ್ಲೊಂದಿದೆ, ಇಲ್ಲಿಂದ 800 ಮೀಟರ್ಸ್ ಮುಂದೆ ಹೋದ್ರೆ ಅಲ್ಲೊಂದಿದೆ. ಓಕೆ. ಮತ್ತೆ ಇನ್ನೊಂದು ಎಲೆಕ್ಟ್ರಿಸಿಟಿ ಬೆಳಗಾಸ್ಪುರ ಇದೆ. ಸೊ 3 ಬ್ರಾಂಚಸ್ ಇದೆ. ಓಕೆ. ಅಂದರೆ ಇಲ್ಲಿ ನೀವು ಫಿಟ್ಮೆಂಟ್ ಇದು ಅಲೈನ್ಮೆಂಟ್ಸು, ಫಿಟ್ಮೆಂಟ್, ಅಲೈನ್ಮೆಂಟ್, ಬ್ಯಾಲೆನ್ಸಿಂಗ್, ಎವ್ರಿಥಿಂಗ್. ಇಲ್ಲಿ ಎಲ್ಲ ಥರ ಟೈರ್ಗಳು ಸಿಗುತ್ತೆ, ಎಲ್ಲ ಥರ ಬ್ರ್ಯಾಂಡ್ಸ್ಗಳು ಸಿಗುತ್ತಂತೆ. ಎಲ್ಲ ಹೋಲ್ಸೇಲ್ ಪ್ರೈಸ್. ಇಡೀ ಸೌತ್ ಬೆಂಗಳೂರಿಗೇನೆ ಇವರೇ ಮೇನ್ ಡೀಲರ್ಸು. ಇವ್ರ ಹತ್ರ ಒಂದು 7 ರಿಂದ 8 ಬ್ರ್ಯಾಂಡ್ಸ್ಗಳಿದೆ. ಫುಲ್ಲು ಚೀಪೆಸ್ಟ್ ಪ್ರೈಸಿಗೆ ಕೊಡ್ತಾರೆ. ಆಮೇಲೆ ಅಲೈನ್ಮೆಂಟ್ಸ್ ಅಷ್ಟೇ. ನೀವೇನಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ₹1000 ಇರೋ ಅಲೈನ್ಮೆಂಟ್ನ ಜಸ್ಟ್ ₹500 ಮಾಡ್ಕೊಡ್ತಾರೆ. ಬಟ್ ನಿಮ್ಮ ಹತ್ರ ಎಲ್ಲೋ ಬೋರ್ಡ್ ಗಾಡಿ ಇರಬೇಕಷ್ಟೇ. ಇದರ ಅಲೈಸ್ಗಳು ಸಿಗುತ್ತೆ, ಎಲ್ಲ ಆಲ್ ಟೈರನ್ ಟೈರ್ಸ್ಗಳು ಸಿಗುತ್ತೆ. ಸೊ ನೋಡಿ, ಇಲ್ಲೇ ಬ್ರ್ಯಾಂಡ್ಸ್ಗಳು ಮಡಗಿದ್ದಾರೆ, ಚಿಕ್ಕ ಟೈರಿಂದ ಹಿಡಿದು ದೊಡ್ಡ ಟೈರ್ ಗಂಟ. ಸೊ ಕಾರ್ಗಾಗಿರ್ಬೋದು, ಬೈಕ್ ಆಗಿರ್ಬೋದು, ಎಲ್ಲದಕ್ಕೂ ಸಿಗುತ್ತೆ. ಡನ್. ಇದು ಬರುತ್ತಲ್ಲ ಆಫ್ ರೋಡ್ ಟೈರ್ಸ್ಗಳು, 2200 ರೂಪೀಸಿಂದ ಟೈರ್ಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಅಪ್ ಟು ಬೆನ್ಸು, ಕಾಂಟಿನೆಂಟಲ್ ಟೈರ್ಸ್ ಎಲ್ಲ ಸಿಗುತ್ತೆ. ವಿಡಿಯೋ ಮಾಡೋಕ್ಕೆ ಬ್ರೋ ತಾರ್ಗೆ ಇಷ್ಟು ಬರಲ್ಲ. ತಾರ್ ಟೈರ್ ಎಲ್ಲ ಇಷ್ಟು ಬರಲ್ಲ, ಇಷ್ಟೆಲ್ಲ ಬರಲ್ಲ ತಾರ್ ಟೈರ್. ತಾರ್ ಟೈರ್ ಬರೋದು ಹಿಂಗೆ 18 ಇಂಚ್ ಅಲ್ವಾ ಬರೋದು? ಅದು 18 ಇಂಚನ ಇದು? ಹಾಕಿದ್ರೆ ಚಿಕ್ಕದ. ಹಾಂ ಬೇಡ, ಅದು ಇಲ್ಲಿ ತೊಗೊಂಬ. ಈ ಪಾರ್ಟ್ ಶೂಟಿಂಗ್ ಮುಗ್ದಿದ್ರು ಅರ್ಧ ಗಂಟೆಯಿಂದ ಸುಮ್ಮನೆ ಕೂತಿದ್ದೀವಿ. ಯಾಕೆ ಹೇಳು? ಆ ಕಾರ್ಗೆ ಟೈರ್ ಹಾಕ್ತಾವ್ರೆ. ಟೈರ್ ಆದಮೇಲೆ ಅಲೈನ್ಮೆಂಟ್ ಮಾಡ್ತಾರೆ. ಅಲೈನ್ಮೆಂಟು ವೀಡಿಯೋ ತಗೋಬೇಕಂತೆ. ಅದಕ್ಕೆ ಇವನಿಗೆ ನೀರು ಕುಡಿಯೋಕ್ಕೆ ದಾವ ಅಂತೆ, ಉಚ್ಚೊಯ್ಬೇಕಂತೆ. ಆ ಟೈರಿಗೆ ಏರ್ ತುಂಬಿಸ್ತಾರೆ, ಉಚ್ಚು ತುಂಬಿಸ್ಬಿಡವ. ಫೈನಲಿ ಎಲ್ಲ ಮುಗೀತಪ್ಪ ಸ್ವಾಮಿ. ಬೇಗ ಶೂಟ್ ಮುಗಿಸ್ಕೊಂಡು ಮನೆಗೆ ಹೋಗಿ ಇವತ್ತು ಯೂಟ್ಯೂಬ್ ವೀಡಿಯೋಗಳು, ಆಮೇಲೆ ನಾನು ಪ್ರಮೋಷನ್ ವೀಡಿಯೋಸ್ಗಳು, ಇನ್ಸ್ಟಾಗ್ರಾಮ್ಗೆ, ರೀಲ್ಸ್ಗೆ ಎಲ್ಲ ಎಡಿಟ್ ಮಾಡಿ, ಜೊತೆಗೆ ಮೇಲಾದಾಗ ವೀಡಿಯೋ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಕೆಲಸ. ಥ್ಯಾಂಕ್ಸ್ ಬ್ರೋ, ಬಾಯ್. ಓಕೆ ಬಾಯ್. ನೆಕ್ಸ್ಟು ಬೇರೆ ಕಡೆ ಪಯಣ. ಸೊ ಇವಾಗ ಮುಂದಿನ ಪಯಣ ಎಲ್ಲಿಗೂ ಹೋಗಲ್ಲ, ಎಡಿಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಇವತ್ತಿಗೆ ಬ್ಲಾಗ್ ಎಂಡಾಗಿದೆ. ಪ್ರತಿದಿನ 6 ಗಂಟೆಗೆ ಸಿಗುವ 6 ಗಂಟೆ ನನಗೆ ಸಿಕ್ತು ರಾಗೇಶ್ ಕುಮಾರ್ಗೆ. ಬೆಂಗಳೂರಲ್ಲಿ 10 ನಿಮಿಷ ಗಾಡಿ ನಿಲ್ಸಂಗಿಲ್ಲ. ಆಗಲೇ ಅಯ್ಯಪ್ಪ ಧೂಳು ನೋಡಿ ಇಲ್ಲಿ.